ಲಗೇಜ್ನೆಲ್ಲ ಅರೇಂಜ್ ಮಾಡೋದಕ್ಕೋಸ್ಕರ ಪಾರ್ಸೆಲ್ ಟ್ರೈನ್ ಏನು ಮಾಡ್ತೀರಾ, ತೆಗಿತೀರಾ, ಎಲ್ಲೋ ಒಂದು ಕಡೆ ಮನೇಲಿ ಇಡ್ತೀರಾ, ಅದೆಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ. ಅದ್ರ ಬದಲಿಗೆ ಯಾವ ಥರ ಕೊಟ್ಬಿಟ್ಟಿದ್ದಾರೆ, ಇದರಲ್ಲಿ ಒಂದು ಸ್ಪೇಸ್ ಕೊಟ್ಬಿಟ್ಟಿದ್ದಾರೆ. ಬೇಕಾದಾಗ ಪಾರ್ಸೆಲ್ ಟ್ರೈನ ಇಲ್ಲಿ ಹಾಕ್ಕೊತೀರಾ, ಇಲ್ಲ ಅಂತ ಹೇಳಿದಾಗ ತೊಗೊಂಡು ಈ ಸ್ಪೇಸಲ್ಲಿ ನೀಟಾಗಿ ಇಡ್ಬೋದು. ಓಕೆನಾ. ಸೊ ಈ ಒಂದು ಆಪ್ಷನ್ನ ಕೊಟ್ಟಿರೋದ್ರಿಂದ ನೀಟಾಗಿ ಅರೇಂಜ್ ಆಗಿರುತ್ತೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಕೋಡಾ ಕಾರ್ಸ್ ಅಂತ ಬಂದಾಗ ಡ್ರೈವರ್ಸ್ ಡಿಲೈಟ್ ಅಂತ ಹೇಳ್ಬೋದು. ಇದು ಕೂಡ ಡ್ರೈವರ್ಸ್ ಡಿಲೈಟೇ, ಯಾಕೆಂದರೆ ಓಡಿಸಿದಾಗ ಅದೇ ಥರ ಫೀಲ್ ಇತ್ತು ನನಗೆ. 10 ಇಂಚ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ, ಹಾಗೆ 8 ಇಂಚ್ದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಅಂತ ಹೇಳ್ತೀನಿ. ಆದರೆ ನಿಮಗೆ ಕ್ಲಾರಿಟಿ ವೈಸು ತುಂಬಾ ಚೆನ್ನಾಗಿದೆ. ಹಾಯ್ ಗೈಸ್, ಮರಳಿ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ಕಿರಣ್ ಗೌಡ. ಸ್ಕೋಡಾ ಈಸ್ ಒನ್ ಸಚ್ ಬ್ರ್ಯಾಂಡ್. ವರ್ಲ್ಡ್ ವೈಡು ಎಷ್ಟೆಲ್ಲ ಕಾರ್ಗಳಿದೆಯೋ ಅಷ್ಟು ಕಾರ್ಗಳು ಕೂಡ ಬ್ಯೂಟಿಫುಲ್ ಆಗಿ ಕಾಣುತ್ತೆ, ಜೊತೆಗೆ ಫಿಟ್ ಆ್ಯಂಡ್ ಫಿನಿಶ್ ಕೂಡ ಚೆನ್ನಾಗಿರುತ್ತೆ. ಬಟ್ ಇಂಡಿಯಾದಲ್ಲಿ ಇಂಡಿಯಾಗೆ ಅಂತ ಒಂದು ಕಾರ್ ಮಾಡಿದ್ದಾರೆ, ಅದೇ ಸ್ಕೋಡಾ ಕೈಲಾಕ್. ಈ ಕೈಲಾಕ್ ಬಂದ್ಬಿಟ್ಟು ಚೆನ್ನಾಗಿದೆಯಾ ನೋಡೋದಕ್ಕೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಚೆನ್ನಾಗಿದೆ. ಆ್ಯಂಡ್ ಪ್ರೈಸ್ ರೇಂಜ್ ಕೂಡ ಚೆನ್ನಾಗಿದೆ. 7.89 lakhs ಎಕ್ಸ್-ಶೋರೂಮಿಂದ ಶುರುವಾಗ್ತಾ ಇದೆ. ಸೊ ಈ ಒಂದು ಪ್ರೈಸ್ ಪಾಯಿಂಟಲ್ಲಿ ಏನೆಲ್ಲ ಫೀಚರ್ಸ್ ಕೊಟ್ಟಿದ್ದಾರೆ, ಗಾಡಿ ಕಂಪ್ಲೀಟಾಗಿ ನೋಡೋದಕ್ಕೆ ಹೇಗಿದೆ, ಆ್ಯಂಡ್ ಇಂಟೀರಿಯರಲ್ಲಿ ಕಂಫರ್ಟ್ ಇದೆಯಾ, ಇದನ್ನೆಲ್ಲ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ, ಆಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ಎಲ್ಲ ಗಾಡಿಗಳಲ್ಲಿ ಸೇಫ್ಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮಗೆಲ್ಲ ಗೊತ್ತೇ ಇದೆ. ಬಟ್ ನೀವು ಅನ್ಕೊತಾ ಇರ್ತೀರಾ 10 lakh ಅರೌಂಡಲ್ಲಿ ಗಾಡಿ ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಸೇಫ್ಟಿಲಿ ಕಾಂಪ್ರಮೈಸ್ ಆಗಿರ್ಬೋದಾ ಅಂತ ಹೇಳ್ಬಿಟ್ಟು. ಖಂಡಿತವಾಗ್ಲೂ ಇಲ್ಲ. ಇದು ಕೂಡ 5 ಸ್ಟಾರ್ ರೇಟಿಂಗ್ ತೊಗೊಂಡಿದೆ ಭಾರತ್ ಎನ್ಕ್ಯಾಪ್ ಕ್ರ್ಯಾಶ್ ಟೆಸ್ಟ್ ರೇಟಿಂಗಲ್ಲಿ. ಆ್ಯಂಡ್ ಆಬ್ವಿಯಸ್ಲಿ ಪ್ರೈಸಿಂಗ್ ಅಂತ ಬಂದಾಗ ನಿಮಗೆ ಜಸ್ಟ್ 7.89 lakhs ಶುರುವಾಗ್ತಾ ಇದೆ ಎಕ್ಸ್-ಶೋರೂಮ್ ಪ್ರೈಸು, ಆ್ಯಂಡ್ 14.4 lakhs ತನಕ ಹೋಗುತ್ತೆ. ಇನ್ನು ಫೀಚರ್ಸ್ ಅಂತ ಬಂದಾಗ ಏನಿದೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಕಲರ್ಸ್ ಬಂದ್ಬಿಟ್ಟು ಡಿಫ್ರೆಂಟ್ ಕಲರ್ಸ್ ಇದೆ, ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಆ್ಯಂಡ್ ನಿಮಗೆ ವಾಯ್ಸ್ ಓವರಲ್ಲಿ ಕೂಡ ಅದನ್ನು ತಿಳಿಸ್ಕೊಡ್ತೀನಿ, ನೋಡ್ಕೊಂಡು ಬನ್ನಿ. ಹೊಸದಾಗಿ ಹೀರೋ ಕಲರ್ ಅಂತ ಹೇಳ್ತಾರಲ್ಲ, ಆ ಥರ ಆಲಿವ್ ಗೋಲ್ಡ್ ಬಿಟ್ಟಿದ್ದಾರೆ. ಟಾರ್ನಡೋ ರೆಡ್ ನೋಡ್ತಾ ಇದ್ದೀರಾ, ಇದಂತೂ ಸ್ಕೋಡಾದಲ್ಲಿ ಫೇವ್ರೇಟ್ ಕಲರು. ಕಾರ್ಬನ್ ಸ್ಟೀಲ್ ಅಂತ ಹೇಳ್ಬಿಟ್ಟು ಗ್ರೇ ಕಲರು, ಇನ್ನು ಬ್ರಿಲಿಯಂಟ್ ಸಿಲ್ವರ್ ನೋಡ್ತಿರ್ಬೋದು, ಕ್ಯಾಂಡಿ ವೈಟ್ ಕೂಡ ಇದೆ, ಆ್ಯಂಡ್ ಲಾವಾ ಬ್ಲೂ ಅಂತ ಹೇಳ್ಬಿಟ್ಟು ಬ್ಲೂ ಕಲರ್ ಇದೆ. ಸೊ ಈ ಒಂದು ರಿವ್ಯೂ ಮಾಡೋದಕ್ಕೋಸ್ಕರ ನಾನು ಬಂದಿರೋದು ಬಂದ್ಬಿಟ್ಟು ಟಫೆ ಆಕ್ಸೆಸ್ ಸ್ಕೋಡಾ ಶೋರೂಮು, ಸೆಂಟ್ ಮಾರ್ಕ್ಸ್ ರೋಡು. ಎಕ್ಸಾಕ್ಟ್ ಲೊಕೇಶನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬೋದು. ಯಾವುದೇ ರೀತಿ ಬುಕ್ಕಿಂಗ್ಸ್ ಇದೆ ಅಥವಾ ಟೆಸ್ಟ್ ಡ್ರೈವ್ ಮಾಡಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಕಾಲ್ ಮಾಡಿ, ಒಳ್ಳೆ ಸರ್ವಿಸ್ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿದೆ. ಮೊನ್ನೆ ಅಷ್ಟೇ ಲಾಂಚ್ ಕೂಡ ಆಯಿತು, ಲಾಂಚ್ಗೂ ಕೂಡ ನಾನು ಬಂದಿದ್ದೆ, ತುಂಬ ಒಳ್ಳೆ ಲಾಂಚ್ ಮಾಡಿದ್ರು ಅಂತ ಹೇಳ್ತೀನಿ. ಸೊ ಇವಾಗ ಓವರಾಲ್ ಲುಕ್ ನೋಡೋದಾದರೆ ಫ್ರಂಟ್ ಲುಕ್ ನೋಡ್ತಾ ಇದ್ದೀರಾ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ದೂರದಿಂದ ಈ ಗಾಡಿನ ನೋಡಿದ್ರೆ ಇದು ಕುಶಾಕ ಕೈಲಾಕ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗಿಬಿಡುತ್ತೆ. ಆಲ್ಮೋಸ್ಟ್ ಸೇಮ್ ರೋಡ್ ಪ್ರೆಸೆನ್ಸ್ ಇದೆ, ಫ್ರಂಟ್ ಫೇಶಿಯಾ ಅದೇ ಥರ ಇರೋವಂಥದ್ದು ನೋಡ್ತಿರ್ಬೋದು. ಈ ಒಂದು ಸಿಗ್ನೇಚರ್ ಗ್ರಿಲ್ನೇ ಕಂಟಿನ್ಯೂ ಮಾಡಿದ್ದಾರೆ, ಇದರಲ್ಲಿ ಸ್ವಲ್ಪ ಚೇಂಜಸ್ ಬರುತ್ತೆ ಅಷ್ಟೇ. ಆ್ಯಂಡ್ ಈ ಒಂದು ಗ್ರಿಲ್ಲಲ್ಲಿ ನೋಡ್ತಿರ್ಬೋದು 3D ರಿಪ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇದು ಬಂದ್ಬಿಟ್ಟು ಗ್ಲಾಸ್ಡ್ ಬ್ಲ್ಯಾಕಲ್ಲೇ ಕೊಟ್ಟಿರುವಂಥದ್ದು. ಈ ಕಲರ್ ಜೊತೆಗೆ ಚೆನ್ನಾಗಿ ಮರ್ಜ್ ಆಗ್ತಾ ಇದೆ. ಆ್ಯಂಡ್ ನೀವು ಮೇಲ್ಗಡೆ ಬಾನೆಟ್ ಮೇಲೆ ಕ್ರೀಸ್ ಲೈನ್ಸ್ನ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಬ್ಯೂಟಿಫುಲ್ ಆಗಿ ಕಾಣುತ್ತೆ, ಒಂದು ಮಸ್ಕ್ಯುಲರ್ ಲುಕ್ ಕಾಣುತ್ತೆ, ಬೋಲ್ಡಾಗಿ ಕೂಡ ಇದೆ. ಆ್ಯಂಡ್ ಸ್ಕೋಡಾದು ಲೋಗೋ ನೋಡ್ತಿರ್ಬೋದು. ಈ ಕಡೆ ಅಂತ ಬಂದಾಗ ಗ್ರಿಲ್ಗೆ ಕನೆಕ್ಟೆಡ್ ಆಗಿ ಈ ಒಂದು DRL ಕೊಟ್ಟಿದ್ದಾರೆ. ಇದು ಬೈ ಫಂಕ್ಷನಲ್ಲು, ಇದು DRL ಥರನೂ ವರ್ಕ್ ಆಗುತ್ತೆ, ಹಾಗೆ ಸೈಡ್ ಇಂಡಿಕೇಟರ್ಸ್ ಥರನೂ ಕೂಡ ವರ್ಕ್ ಆಗುವಂಥದ್ದು. ಆ್ಯಂಡ್ ಇಲ್ಲಿ ಮೇನ್ ಹೈಲೈಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ ಈ ಒಂದು ಅನ್ಪೇಂಟೆಡ್ ಬಂಪರ್ ಯೂಶಲಿ ಅನ್ಪೇಂಟೆಡ್ ಬಂಪರ್ ಕೊಟ್ಟಾಗ ಇಲ್ಲಿವರೆಗೂ ಕೊಡ್ತಾರೆ, ಬಟ್ ಇದು ಇಲ್ಲಿವರೆಗೂ ಕೊಟ್ಟಿದ್ದಾರೆ. ಬಟ್ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಆ್ಯಂಡ್ ಈ ಕಲರ್ ಜೊತೆಗೆ ತುಂಬ ಚೆನ್ನಾಗಿ ಮರ್ಜ್ ಆಗ್ತಾ ಇದೆ. ಇನ್ನು ಲೋವರ್ ಪಾರ್ಟ್ ಆಫ್ ದಿ ಗ್ರಿಲ್ ನೋಡ್ತಿರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸ್ಕಿಡ್ ಪ್ಲೇಟ್ ಕೂಡ ಒಂಥರ ಮ್ಯಾಟ್ ಫಿನಿಷಿಂಗಲ್ಲಿ, ಸಿಲ್ವರ್ ಮ್ಯಾಟ್ ಫಿನಿಷಿಂಗಲ್ಲಿ ಕೊಟ್ಟಿದ್ದಾರೆ. ಫ್ರಂಟಿಂದ ಬಂದ್ಬಿಟ್ಟು ಅದ್ಭುತವಾಗಿ ಕಾಣುತ್ತೆ. ನಿಮ್ಗೇನು ಅನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಇನ್ನು LED ಹೆಡ್ ಲ್ಯಾಂಪ್ಸ್ ಯೂನಿಟ್ ನೋಡ್ತಿರ್ಬೋದು, ಪ್ರೊಜೆಕ್ಟರ್ ಕೊಟ್ಟಿದ್ದಾರೆ, ಹಾಗೆ LED ಸೆಟಪ್ ಕೂಡ ಕೊಟ್ಟಿದ್ದಾರೆ. ಇದು ಫುಲ್ ಆಲ್ LED. ಇದು ಸ್ಕೋಡಾ ಕ್ರಿಸ್ಟಲೈನ್ ಲೈಟಿಂಗ್ ಅಂತ ಹೇಳ್ಬಿಟ್ಟು ನೋಡ್ತಿರ್ಬೋದು. ಒಳ್ಳೆ ಥ್ರೋ ಇರುತ್ತೆ ಆಬ್ವಿಯಸ್ಲಿ. ಇನ್ನು ಇಂಜಿನ್ ಬಗ್ಗೆ ನೋಡ್ತೀರಾ ಅಂತ ಹೇಳಿದ್ರೆ 1 ಲೀಟರ್ 3 ಸಿಲಿಂಡರ್ TSI ಇಂಜಿನ್ ಕೊಟ್ಟಿದ್ದಾರೆ. TSI ಅಂತ ಹೇಳಿದಾಗ ಪೆಟ್ರೋಲು, ಸ್ಕೋಡಾದಲ್ಲಿ ಡೀಸೆಲ್ಲು ಸ್ಟಾಪ್ ಆಗಿದೆ, ನಿಮಗೆಲ್ಲ ಗೊತ್ತೇ ಇದೆ. ಡೀಸೆಲ್ ಲವರ್ಸು ಯಾರೆಲ್ಲ ಇದ್ದೀರಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಟ್ ಇದರಲ್ಲಿ ಮೈಲೇಜ್ ಬಗ್ಗೆ ಯಾವುದೇ ರೀತಿ ನೀವು ಅಂದರೆ ಯೋಚನೆ ಮಾಡುವಂಥ ಅವಶ್ಯಕತೆ ಇಲ್ಲ. 19 kmpl ಅಂತ ಹೇಳ್ಬಿಟ್ಟು ಕ್ಲೈಮ್ ಮಾಡ್ತಾ ಇದ್ದಾರೆ. ಸಿಟಿಲಿ ಒಂದು 15ರಿಂದ 16 ಬರುತ್ತೆ, ಹೈವೇಲಿ ಬಂದ್ಬಿಟ್ಟು ಒಂದು 19 ಕಿಲೋಮೀಟರ್ ತನಕ ಬರ್ಬೋದು. ಸೊ ಇದರ ಪವರ್ ಅಂತ ಡಿಸ್ಕಸ್ ಮಾಡೋದಾದರೆ 1 ಲೀಟರ್ TSI ಇಂಜಿನ್ ಇದೆ, ಅಂದರೆ ಟರ್ಬೋ ಚಾರ್ಜ್ಡ್ ಇಂಜಿನ್ನು. ಸೊ ಇದು ಬಂದ್ಬಿಟ್ಟು 114 bhp ಪ್ರೊಡ್ಯೂಸ್ ಮಾಡುತ್ತೆ, ಹಾಗೆ 178 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡೋವಂಥದ್ದು. ಡೀಸೆಂಟ್ ಫಿಗರ್ಸ್ ಅಂತ ಹೇಳ್ತೀನಿ. ಇನ್ನು ಸೈಡ್ ಪ್ರೊಫೈಲ್ ನೋಡ್ತೀರಾ ಅಂತ ಹೇಳಿದ್ರೆ, ಸೊ ಏನು ಬಂಪರು ಅಲ್ಲಿಗೆ ಎಂಡ್ ಆಗಿದೆ, ಅಲ್ಲಿಂದನೇ ಈ ಒಂದು ವೀಲ್ ಆರ್ಚ್ ಸ್ಟಾರ್ಟ್ ಆಗಿದೆ. ಕ್ಲಾಡಿಂಗ್ ಕೂಡ ಅಲ್ಲಿಂದನೇ ನೀಟಾಗಿ ಒಳ್ಳೆ ಫಿಟ್ ಆ್ಯಂಡ್ ಫಿನಿಷಲ್ಲಿ ಇರೋವಂಥದ್ದು. ಸೊ ಈ ಒಂದು ಕ್ಲಾಡಿಂಗಲ್ಲಿ ಒಳ್ಳೆ ಟೆಕ್ಸ್ಚರ್ ಕೂಡ ಇದೆ ನೋಡ್ತಿರ್ಬೋದು.
ಅಪ್ಪರ್ ಪಾರ್ಟ್ ಆಫ್ ದಿ ಕ್ಲಾಡಿಂಗಲ್ಲಿ. ಸೊ ಒಂದು ಎಸ್ ಯು ವಿ ಲುಕ್ ಕೊಡುತ್ತೆ. ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಬಂದಾಗ ನಿಮಗೆ ಕುಶಾಕಷ್ಟೇ ಒಳ್ಳೆ ಗ್ರೌಂಡ್ ಕ್ಲಿಯರೆನ್ಸ್ ಇದರಲ್ಲಿ ಇರೋವಂಥದ್ದು. 189 mm ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಇನ್ನು ನೀವು ವೀಲ್ ಸೈಜ್ ನೋಡ್ತಿರ್ಬೋದು. ಸೊ ಇದರಲ್ಲಿ ಡೈಮಂಡ್ ಕಟ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. 205/55 R17. ಸೊ ಇದು ಬಂದ್ಬಿಟ್ಟು ಟಾಪ್ ಎಂಡ್ ಆಗಿರೋದ್ರಿಂದ R17 ಅದು ಕೂಡ ಡೈಮಂಡ್ ಕಟ್ ಅಲಾಯ್ ವೀಲ್ ಕೊಟ್ಟಿದ್ದಾರೆ. ಸೊ ಮಿಡ್ ವೇರಿಯಂಟಲ್ಲಿ R16 ಬರುತ್ತೆ ವಿತ್ ನಿಮಗೆ ಒಂದು ಅಂದರೆ ಅದು ಕೂಡ ಅಲಾಯೇ, ಬಟ್ ಸಿಲ್ವರ್ ಕಲರ್ ಅಲಾಯ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಇನ್ನು ನೀವು ಬೇಸ್ ವೇರಿಯಂಟಲ್ಲಿ ನೋಡಿದ್ರೆ ಸ್ಟೀಲ್ ರಿಮ್ಸು ಕೊಟ್ಟಿರುವಂಥದ್ದು. ಓಕೆನಾ. ಸೊ ನೋಡ್ತಿರ್ಬೋದು ಯಾವ ಥರ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಮಿಡ್ ವೇರಿಯಂಟು ಕೂಡ ವ್ಯಾಲ್ಯೂ ಫಾರ್ ಮನಿ ಇದೆ ಆ್ಯಂಡ್ ಅದರಲ್ಲೂ ಕೂಡ ಅಲಾಯ್ ವೀಲ್ಸ್ ಬರ್ತಾ ಇದೆ ಆ್ಯಂಡ್ ಅದು ಕೂಡ ಚೆನ್ನಾಗಿರುವಂಥದ್ದು. ಸೊ ಇದರಲ್ಲಿ ವೇರಿಯಂಟ್ಸ್ ಅಂತ ಬಂದಾಗ ಕ್ಲಾಸಿಕ್ಕು, ಸಿಗ್ನೇಚರ್ ಪ್ಲಸ್ ಪ್ರೆಸ್ಟೀಜ್ ಅಂತ ಹೇಳ್ಬಿಟ್ಟು ವೇರಿಯಂಟ್ಸ್ ಬರುತ್ತೆ. ನೋಡ್ತಿರ್ಬೋದು. ಸೊ ಇದು ಒಬ್ವಿಯಸ್ಲಿ ನಿಮಗೆಲ್ಲ ಇಷ್ಟ ಆಗುವಂಥದ್ದು. ಏನಕ್ಕೆ ಅಂತ ಹೇಳಿದ್ರೆ ಸಬ್ 4 ಮೀಟರ್ ಇರೋದ್ರಿಂದ ಆಬ್ವಿಯಸ್ಲಿ ಬೆಂಗಳೂರಿಗೆ ಒಂದು ಎಸ್ ಯು ವಿನೇ ಬೇಕು. ಓಕೆನಾ. ಬಟ್ ಪಾರ್ಕಿಂಗ್ ಸ್ಪೇಸ್ ಕೂಡ ಕಡಿಮೆ ಇರುತ್ತೆ. ಅಂಥ ಜಾಗದಲ್ಲೆಲ್ಲ 4 ಮೀಟರ್ ಎಸ್ ಯು ವಿ ಆದರೆ, ಅಂದರೆ ಸಬ್ 4 ಮೀಟರ್ ಕಾಂಪ್ಯಾಕ್ಟ್ ಎಸ್ ಯು ವಿ ಆದರೆ ಒಳ್ಳೆಯದು. ತುಂಬ ಜನಕ್ಕೆ ಖಂಡಿತವಾಗ್ಲೂ ಈ ಒಂದು ಫ್ಯಾಕ್ಟರು ಇಷ್ಟ ಆಗುತ್ತೆ. ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಡಿಸೈನ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಕಲರ್ ಯುನೀಕ್ ಕಲರು, ತುಂಬ ಚೆನ್ನಾಗಿ ಕಾಣುತ್ತೆ. ಆ್ಯಂಡ್ ಇದ್ರ ಮೇಲ್ಗಡೆ ನೋಡ್ತಿರ್ಬೋದು ಕ್ರೋಮ್ ಎಲಿಮೆಂಟ್ಸ್ ಕೂಡ ಕೊಟ್ಟಿದ್ದಾರೆ. ಪ್ಯಾಸೆಂಜರ್ ಸೈಡು ಕೂಡ ರಿಕ್ವೆಸ್ಟ್ ಸೆನ್ಸರ್ಸ್ ಬರುವಂಥದ್ದು. ಹಾಗೆ ಇದರಲ್ಲಿ ನಿಮಗೆ 360 ಡಿಗ್ರಿ ಕ್ಯಾಮ್ರಾ ಏನು ಕೂಡ ಬರಲ್ಲ. ಸೈಡ್ ಇಂಡಿಕೇಟರ್ಸ್ ನೋಡ್ತಿರ್ಬೋದು ಇಲ್ಲಿ ಇಂಟಿಗ್ರೇಟ್ ಆಗಿದೆ. ಬಟ್ ಯು ಗೆಟ್ ದ ಸನ್ ರೂಫ್, ನಿಮಗೆ ಸನ್ ರೂಫ್ ಕೂಡ ಸಿಗುತ್ತೆ. ರೇರ್ ಲುಕ್ಕು ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ನೋಡ್ತಿರ್ಬೋದು ಇವಾಗ ಎಲ್ಲ ಕಾರ್ಗಳಲ್ಲೂ ಆಲ್ಮೋಸ್ಟ್ ಚಂಕಿ ಫಂಕಿ ಒಂದು ಕನೆಕ್ಟೆಡ್ ಟೈಲ್ ಲ್ಯಾಂಪ್ಸ್ ಬರುತ್ತೆ. ಇದರಲ್ಲಿ ಅದಿಲ್ಲ, ತುಂಬ ನೀಟ್ ಆ್ಯಂಡ್ ಡೀಸೆಂಟ್ ಆಗಿದೆ. ಅದ್ರ ಬದಲಿಗೆ ಒಂದು ಟೆಕ್ಸ್ಚರಲ್ಲಿ ಸ್ಕೋಡಾ ಅಂತ ಹೇಳಿ ಬ್ಯಾಡ್ಜಿಂಗ್ ನೋಡ್ಬೋದು. ಅದ್ರ ಕೆಳಗಡೆ ಕೈಲಾಕ್ ಅಂತ ಹೇಳಿ ಬ್ಯಾಡ್ಜಿಂಗ್ ನೋಡ್ಬೋದು. ಇದು ಕೂಡ ಆಲ್ LED ಟೈಲ್ ಲ್ಯಾಂಪ್ಸ್ ತುಂಬಾ ಚೆನ್ನಾಗಿದ್ದಾವೆ ಆ್ಯಕ್ಚುಲಿ. ಆ್ಯಂಡ್ ಮೇಲ್ಗಡೆ ಬಂದುಬಿಟ್ಟು ನಿಮಗೆ ಶಾರ್ಪ್ಫಿನ್ ಆ್ಯಂಟನ ಬರುವಂಥದ್ದು. ಐಮೌಂಟ್ ಸ್ಟಾಪ್ ಲ್ಯಾಂಪ್ ನೋಡ್ಬೋದು ಇಲ್ಲಿ. ಆ್ಯಂಡ್ ಒಂದು ವೈಪರ್ ನೋಡ್ತಿರ್ಬೋದು ಟಾಪ್ ಎಂಡ್ ಆಗಿರೋದ್ರಿಂದ ಡಿಫಾಗರ್ ಎಲ್ಲ ಬರುವಂಥದ್ದು. ಇನ್ನು ನೀವು ಬೂಟ್ ಸ್ಪೇಸ್ ನೋಡ್ತೀರಾ ಅಂತ ಹೇಳಿದ್ರೆ 446 ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ. ಪಾರ್ಸಲ್ ಟ್ರೇ ಎಲ್ಲಪ್ಪ ಅಂತ ಹೇಳಿದ್ರೆ ಇದನ್ನು ನೀಟಾಗಿ, ಅಂದರೆ ನೀವು ಲಗೇಜ್ನೆಲ್ಲ ಅರೇಂಜ್ ಮಾಡೋದಕ್ಕೋಸ್ಕರ ಪಾರ್ಸಲ್ ಟ್ರೇನ್ ಏನು ಮಾಡ್ತೀರಾ, ತೆಗಿತೀರಾ, ಎಲ್ಲೋ ಒಂದು ಕಡೆ ಮನೇಲಿ ಇಡ್ತೀರಾ, ಅದೆಲ್ಲ ಸ್ವಲ್ಪ ಹಿಂಸೆ ಆಗುತ್ತೆ. ಅದ್ರ ಬದಲಿಗೆ ಯಾವ ಥರ ಕೊಟ್ಬಿಟ್ಟಿದ್ದಾರೆ, ಇದರಲ್ಲಿ ಒಂದು ಸ್ಪೇಸ್ ಕೊಟ್ಬಿಟ್ಟಿದ್ದಾರೆ. ಬೇಕಾದಾಗ ಪಾರ್ಸಲ್ ಟ್ರೇನ ಇಲ್ಲಿ ಹಾಕ್ಕೊತೀರಾ, ಇಲ್ಲ ಅಂತ ಹೇಳಿದಾಗ ತೊಗೊಂಡು ಈ ಸ್ಪೇಸಲ್ಲಿ ನೀಟಾಗಿ ಇಡ್ಬೋದು. ಓಕೆನಾ. ಸೊ ಈ ಒಂದು ಆಪ್ಷನ್ನ ಕೊಟ್ಟಿರೋದ್ರಿಂದ ನೀಟಾಗಿ ಅರೇಂಜ್ ಆಗಿರುತ್ತೆ. ಸೊ ಕೆಳಗಡೆ ಬಂದುಬಿಟ್ಟು ಐ ಥಿಂಕ್ ಸ್ಪೇರ್ ವೀಲ್ ಕೊಟ್ಟಿದ್ದಾರೆ. ಸೊ ವಿತೌಟ್ ಅಲಾಯ್ ಕೊಟ್ಟಿದ್ದಾರೆ. ಆ್ಯಂಡ್ ಒಂದು ಸೈಜು ಚಿಕ್ಕದು ಅನಿಸುತ್ತಿದ್ದು, ಹೌದು 15 R15 ಕೊಟ್ಟಿದ್ದಾರೆ. 2 ಸೈಜ್ ಚಿಕ್ಕದಿದು. ಓಕೆನಾ. ಸೊ ಇನ್ನು ಇದರಲ್ಲಿ ಟೋ ಹುಕ್ ಕೂಡ ಕೊಟ್ಟಿದ್ದಾರೆ. ಏನಾದರೂ ಎಸೆನ್ಷಿಯಲ್ಸ್ನ ನೀವು ಬೇಕಾದರೆ ಹ್ಯಾಂಗ್ ಮಾಡ್ಬೋದು. ಬೂಟ್ ಲ್ಯಾಂಪ್ ಬಂದುಬಿಟ್ಟು ಇಲ್ಲಿ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಸೊ ಒಳ್ಳೆ ಬೂಟ್ ಸ್ಪೇಸ್ ಇದೆ. ಆ್ಯಂಡ್ 60/40 ಸ್ಪ್ಲಿಟ್ ಸೀಟ್ ಇದೆ. ಆರಾಮಾಗೆ ನೀವು ಫೋಲ್ಡ್ ಮಾಡ್ಬೋದು. ಯಾರೂ ಇಲ್ಲದೆ ಇದ್ದಾಗ ಲಗೇಜ್ನ ಇಡ್ಬೋದು. ಓಕೆನಾ. ಸೊ ಇನ್ನು ಕ್ಲೋಸ್ ಮಾಡಿಬಿಡೋಣ. ಇವಾಗ ಇಂಟೀರಿಯರ್ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಲೋವರ್ ಪಾರ್ಟ್ ಆಫ್ ದಿ ರೇರ್ ಬಂಪರ್ ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಡಿಫ್ಯೂಸರ್ ಥರಕ್ಕೆ ಕೊಟ್ಟಿದ್ದಾರೆ ಡ್ಯುಯಲ್ ಎಲಿಮೆಂಟಲ್ಲಿ. ಸೊ ಆಲ್ಮೋಸ್ಟ್ ಇದನ್ನು ಮ್ಯಾಟ್ ಫಿನಿಶಿಂಗ್ ಕೊಟ್ಟಿದ್ದಾರೆ, ಬಟ್ ಕಲರ್ ಜೊತೆಗೆ ತುಂಬ ಚೆನ್ನಾಗಿ ಬ್ಲೆಂಡ್ ಆಗ್ತಾ ಇದೆ. ರಿವರ್ಸ್ ಕ್ಯಾಮ್ರಾ ಇಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ಪ್ಲೇಸ್ ಮಾಡಿದ್ದಾರೆ. ಆಲ್ದೋ ಇದು ಸಬ್ 4 ಮೀಟರ್ ಆಗಿದ್ರು ಕೂಡ ವೀಲ್ ಬೇಸ್ ತುಂಬಾ ಚೆನ್ನಾಗಿದೆ. 2566 mm ವೀಲ್ ಬೇಸ್ ಬರುವಂಥದ್ದು. ಒಳಗಡೆ ಸ್ಪೇಸ್ ಎಷ್ಟಿದೆ ನೋಡೋಣ. ಇನ್ನು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ನೋಡ್ತೀರಾ ಅಂತ ಹೇಳಿದ್ರೆ 45 ಲೀಟರ್ ಫ್ಯೂಯಲ್ ಟ್ಯಾಂಕು ನಿಮಗೆ ಇದರಲ್ಲಿ ಕೊಟ್ಟಿದ್ದಾರೆ. ಒಳಗಡೆ ಇಂಟೀರಿಯರ್ ನೋಡೋದಾದರೆ ಡೀಸೆಂಟ್ ಎನಫ್ ಸ್ಪೇಸ್ ಇದೆ. ನೋಡ್ತಿರ್ಬೋದು ಆಲ್ಮೋಸ್ಟ್ 5.11 ಇದ್ದಾನೆ, ಆಲ್ಮೋಸ್ಟ್ 175 ಸೆಂಟಿಮೀಟ್ರು. ಬಟ್ ಆದರೂ ಕೂಡ ಲೆಗ್ ರೂಮು ಡೀಸೆಂಟ್ ಆಗಿದೆ. ಇನ್ನಷ್ಟು ಸ್ಪೇಸ್ ಇದೆ. ಬಟ್ ಐ ಥಿಂಕ್ ಸ್ವಲ್ಪ ಮುಂದೆ ಹಾಕಿರ್ಬೋದು ಪ್ಯಾಸೆಂಜರ್ ಸೀಟ್ನ. ಬಟ್ ಸ್ವಲ್ಪ ಹಿಂದೆ ಹಾಕ್ಕೊಂಡ್ರೂ ಕೂಡ ಇನ್ನಷ್ಟು ಲೆಗ್ ರೂಮ್ ಇರುತ್ತೆ. ಡೀಸೆಂಟ್ ಅಂತ ಹೇಳ್ತೀನಿ, ತುಂಬ ಚೆನ್ನಾಗಿದೆ ಅಂತ ಏನು ಹೇಳೋಕ್ಕೋಗಲ್ಲ. ಆ್ಯಂಡ್ ಸೆಂಟರ್ ಪ್ಯಾಸೆಂಜರ್ಗೆ ಹೆಡ್ ರೆಸ್ಟ್ ನೋಡ್ತಿರ್ಬೋದು ಕೊಟ್ಟಿದ್ದಾರೆ. ಅದು ಕೂಡ ಐ ಥಿಂಕ್ ಅಡ್ಜಸ್ಟಬಲ್ ಹೆಡ್ ರೆಸ್ಟೇ ಇದು ಕೂಡ. ಆ್ಯಂಡ್ ಸೆಂಟರ್ ಆರ್ಮ್ರೆಸ್ಟ್ ನೋಡ್ಬೋದು ವಿತ್ 2 ಕಪ್ ಹೋಲ್ಡರ್ಸ್ ಬರುತ್ತೆ. ಒಳಗಡೆ ಕುತ್ಕೊಂಡು ನೋಡೋಣ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೆಂಟರಲ್ಲಿ AC ವೆಂಟ್ ಕೊಟ್ಟಿದ್ದಾರೆ. 2 C ಟೈಪ್ ಚಾರ್ಜಿಂಗ್ ಸಾಕೆಟ್ನ ಕೊಟ್ಟಿದ್ದಾರೆ, ನೋಡ್ತಿರ್ಬೋದು. ಇಲ್ಲೇನು ಸ್ಪೇಸ್ ಇಲ್ಲ. ಮೊಬೈಲ್ಗೆ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಇಲ್ಲಿ ಕೊಟ್ಟಿದ್ದಾರೆ ಪೌಚು. ಆ್ಯಂಡ್ ಮ್ಯಾಗ್ಝಿನ್ ಹೋಲ್ಡರ್ ಕೂಡ ನೋಡ್ಬೋದು. ಸ್ಕೂಪ್ಡ್ ಔಟ್ ಆಗಿದೆ ಸೀಟು. ಐ ಥಿಂಕ್ ಸ್ಕೋಡಾ ಯಾವಾಗಲೂ ಡ್ರೈವರ್ಸ್ ಕಾರ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅಭ್ಯಾಸ ಅವ್ರಿಗೆ. ಸೊ ಡ್ರೈವರ್ ಅಂದರೆ ಫ್ರಂಟ್ ರೋಗೆ ಜಾಸ್ತಿ ಇದರಲ್ಲಿ ಒಂದು ಪ್ರಾಮುಖ್ಯತೆನ ಕೊಟ್ಟಿದ್ದಾರೆ ಅಂತ ಅಂದ್ಕೊತೀನಿ. ಇನ್ನು ನೀವು ನೋಡ್ತಿರ್ಬೋದು ಡೋರ್ ಪ್ಯಾಡ್ಸ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಟೆಕ್ಸ್ಚರ್ ಕೊಟ್ಟಿದ್ದಾರೆ. ಇಲ್ಲಿ ರನ್ ಆಗಿದೆ ಅದು.
ಆ್ಯಂಡ್ ಹ್ಯಾಂಡಲ್ಸ್ ತುಂಬಾ ಯುನೀಕ್ ಆಗಿದೆ. ಆ್ಯಂಡ್ ಹೊರಗಡೆ ಏನು ನೋಡಿದ್ರಲ್ಲ ಅಂದರೆ ಈ ಒಂದು ಸ್ಕಿಟ್ ಪ್ಲೇಟಲ್ಲಿ ಅದೇ ಕಲರಲ್ಲಿ ಈ ಒಂದು ಎಲಿಮೆಂಟ್ ಕೊಟ್ಟಿದ್ದಾರೆ. ಟೆಕ್ಸ್ಚರ್ ಕೂಡ ಚೆನ್ನಾಗಿದೆ, ದೊಡ್ಡ ಸ್ಪೇಸ್ ಕೂಡ ಇದೆ. ಆ್ಯಕ್ಚುಲಿ ಇವಾಗ ಸಾಂಗ್ ಕೂಡ ರನ್ ಆಗ್ತಾ ಇದೆ, ಸೌಂಡ್ ಕ್ವಾಲಿಟಿ ಚೆನ್ನಾಗೇ ಇದೆ. ಒಳಗಡೆ ಏರಿಯಾ ಆಗಿದೆ, ಯಾಕೆಂದರೆ ಸನ್ ರೂಫ್ ಇರೋದ್ರಿಂದ. ಐ ಥಿಂಕ್ ಈ ಸನ್ ರೂಫ್ ಸಾಕು ಅನಿಸುತ್ತೆ. ಸೊ ಇದನ್ನು ನೋಡ್ತಿರ್ಬೋದು, ಏನಾದರೂ ನೀವು ಕೋಟ್ನ ಆ ಥರ ಏನಾದರೂ ಹ್ಯಾಂಗ್ ಮಾಡ್ತೀರಾ ಅಂತ ಹೇಳಿದ್ರೆ ಅದಕ್ಕೊಂದು ಕೊಟ್ಟಿದ್ದಾರೆ. ಗ್ರ್ಯಾಬ್ ಹ್ಯಾಂಡಲ್ ನೋಡ್ಬೋದು. ಆ್ಯಂಡ್ ಲೈಟ್ಸ್ ಬಂದುಬಿಟ್ಟು ಇಲ್ಲಿ ಪ್ಲೇಸ್ ಮಾಡಿದ್ದಾರೆ, ಈಸಿಯಾಗಿ ನೀವು ಕಂಟ್ರೋಲ್ ಮಾಡೋ ಥರಕ್ಕೆ. ಇನ್ನು ಫ್ರಂಟ್ ರೋಗೆ ಹೋಗೋಣ ಬನ್ನಿ. ಫ್ರಂಟ್ ರೋ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ನಿಮಗೆಲ್ಲ ಗೊತ್ತಿರೋ ಹಾಗೆ ಸ್ಕೋಡಾ ಕಾರ್ಸ್ ಅಂತ ಬಂದಾಗ ಡ್ರೈವರ್ಸ್ ಡಿಲೈಟ್ ಅಂತ ಹೇಳ್ಬೋದು. ಇದು ಕೂಡ ಡ್ರೈವರ್ಸ್ ಡಿಲೈಟೇ, ಯಾಕೆಂದರೆ ಓಡಿಸಿದಾಗ ಅದೇ ಥರ ಫೀಲ್ ಇತ್ತು ನನಗೆ. ಆ್ಯಂಡ್ ಒಳಗಡೆ ಡ್ಯಾಶ್ಬೋರ್ಡ್ ಲೇಔಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ನಿಮ್ಗೆ ಒಳ್ಳೆ ವೈಪ್ ಕೊಡುತ್ತೆ. ಅದಕ್ಕಿಂತ ಮುಂಚೆ ಈ ಒಂದು ಎಲಿಮೆಂಟ್ ನೋಡ್ಕೊಂಬಿಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಆ್ಯಂಡ್ ಇದು ಹಿಂದೆಗಡೆ ಏನು ನೋಡಿದ್ರಿ ಅದೇ ಥರ ಎಲಿಮೆಂಟ್ ಕೊಟ್ಟಿದ್ದಾರೆ. ಸೊ ಆಟೋ ಫೋಲ್ಡಿಂಗ್ ಕೂಡ ಆಗುತ್ತೆ, ORVMಸು. ಸೊ ಒಳಗಡೆ ಕುತ್ಕೊಳ್ಳೋಣ. ಆ್ಯಂಡ್ ಡ್ರೈವರ್ ಸೀಟ್ ಅಂತ ಬಂದಾಗ 6 ವೇ ಅಡ್ಜಸ್ಟಬಲ್ ಪವರ್ ಸೀಟ್ಸ್ ಬರುತ್ತೆ. ಆ್ಯಂಡ್ ಇದು ವೆಂಟಿಲೇಟೆಡ್ ಕೂಡ. ಸೊ ಒಳಗಡೆ ಕುತ್ಕೊಳ್ಳೋಣ ಬನ್ನಿ. ಸಿನ್ಸ್ ಡೋರ್ ಓಪನ್ ಆಗಿರೋದ್ರಿಂದ ತೋರಿಸ್ತಾ ಇದೆ, ಇಂಡಿಕೇಶನ್ ಕಂಪ್ಲೀಟಾಗಿ ತೋರಿಸುತ್ತೆ. ಸ್ಟೇರಿಂಗ್ ತುಂಬಾ ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸಿವ್ ಆಗಿದೆ ಸ್ಟೇರಿಂಗು. ಅಟ್ ದ ಸೇಮ್ ಟೈಮ್ ಹೈವೇಗೆಲ್ಲ ಹೋದಾಗ ಸ್ಟಿಫ್ ಆಗುತ್ತೆ. ನೋಡ್ತಿರ್ಬೋದು ಹೆಡ್ಲ್ಯಾಂಪ್ದು ನಿಮಗೆ ಐಕಾನಿಕ್ಕಾಗಿ ಯಾವ ಥರ ಬರ್ತಾ ಇತ್ತು ಅದೇ ಥರ ಕೊಟ್ಟಿದ್ದಾರೆ. ಆಟೋ ಹೆಡ್ಲ್ಯಾಂಪ್ಸ್ ಕೂಡ ಬರುತ್ತೆ. ಆ್ಯಂಡ್ ರೈನ್ ಸೆನ್ಸಿಂಗ್ ವೈಪರ್ ಕೂಡ ಇದರಲ್ಲಿ ಬರೋವಂಥದ್ದು. 10 ಇಂಚ್ದು ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಕೊಟ್ಟಿದ್ದಾರೆ, ಹಾಗೆ 8 ಇಂಚ್ದು ಇನ್ಸ್ಟ್ರೂಮೆಂಟಲ್ ಕ್ಲಸ್ಟರ್ ಕೊಟ್ಟಿದ್ದಾರೆ, ವಿಚ್ ಇಸ್ ವೆರಿ ಕ್ರಿಸ್ಪ್ ಆ್ಯಂಡ್ ಕ್ಲಿಯರ್ ಅಂತ ಹೇಳ್ತೀನಿ. ಆದರೆ ನಿಮಗೆ ಕ್ಲಾರಿಟಿ ವೈಸು ತುಂಬಾ ಚೆನ್ನಾಗಿದೆ, ಓಕೆನಾ. ಸೊ ಇದರಲ್ಲಿ ಬಂದುಬಿಟ್ಟು ಆಂಡ್ರಾಯ್ಡ್ ಆಟೋ, ಆ್ಯಪಲ್ ಕಾರ್ಪ್ಲೇ ಎಲ್ಲ ಕೂಡ ಬರೋವಂಥದ್ದು. ಟ್ರ್ಯಾಕ್ಷನ್ ಕಂಟ್ರೋಲ್ ಕೂಡ ಬರುತ್ತೆ, 6 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ. ಆ್ಯಂಡ್ ಕ್ರೂಸ್ ಕಂಟ್ರೋಲ್ ಕೂಡ ಇದರಲ್ಲಿ ಬರುವಂಥದ್ದು, ಓಕೆನಾ. ಕ್ರೂಸ್ ಕಂಟ್ರೋಲ್ನ ಇಲ್ಲಿ ಸೆಟ್ ಮಾಡ್ಕೋಬೇಕು. ಒಂದು ಹೆಡ್ಲ್ಯಾಂಪ್ ಸ್ವಿಚ್ಚಲ್ಲೇ ಟಾಗಲ್ ಥರ ಕೊಟ್ಟಿದ್ದಾರೆ. ಸೊ ಇದರಲ್ಲೂ ಕೂಡ ಸಾಕಷ್ಟು ಇನ್ಫಾರ್ಮೇಷನ್ ಬರುತ್ತೆ. ಸೊ ಇದನ್ನು ನೋಡಿ ಯಾವ ಥರ ಕೊಟ್ಟಿದ್ದಾರೆ, ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ. ರೋಲ್ ಡೌನ್ ಥರ ಕೊಟ್ಟಿದ್ದಾರೆ, ಆ್ಯಂಡ್ ರೋಲ್ ಡೌನ್, ರೋಲ್ ಅಪ್, ವಾಲ್ಯೂಮ್ ಈ ಥರ ಕೊಟ್ಟಿದ್ದಾರೆ ಡಿಫ್ರೆಂಟಾಗಿ, ಓಕೆ. ಆ್ಯಂಡ್ AC ವೆಂಟ್ ಅಂತ ಬಂದಾಗ 2 ವೆಂಟು ಇಲ್ಲಿ ಆ ಕಡೆ ಈ ಕಡೆ, ಅದ್ರ ಬಿಟ್ಟರೆ ನಿಮಗೆ ಸೆಂಟ್ರಲ್ಲಿ 2 ವೆಂಟ್ ಬರುತ್ತೆ. ಸೊ ಚೆನ್ನಾಗಿದೆ. ಆ್ಯಂಡ್ ಸ್ಕೋಡಾ ಅಂತ ಹೇಳಿ ಒಂದು ಟೆಕ್ಸ್ಚರ್ ಜೊತೆಗೆ ಕೊಟ್ಟಿದ್ದಾರೆ. 3 ಲೇಯರ್ ಡ್ಯಾಶ್ಬೋರ್ಡು. ಆ್ಯಂಡ್ ಕ್ವಾಲಿಟಿ ಆಫ್ ದ ಪ್ಲಾಸ್ಟಿಕ್ಸ್ ಯೂಸ್ಡ್ ಇಸ್ ಆಲ್ಸೋ ಟೂ ಗುಡ್ ಅಂತ ಅನಿಸುತ್ತೆ. ಆ್ಯಂಡ್ ಸಪ್ರೇಟ್ ಇದು ಆ್ಯಕ್ಚುಲಿ ಕೂಲ್ ಗ್ಲೋ ಬಾಕ್ಸು, ಓಕೆನಾ. ಸೆಟ್ ಮಾಡ್ಕೋಬೋದು ಎಷ್ಟು ಬೇಕು ಟೆಂಪರೇಚರ್ ಅಂತ ಹೇಳ್ಬಿಟ್ಟು. ಸಪ್ರೇಟ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ, ಏನಾದರೂ ಬೇಕಾದ್ರೆ ನೀವು ಇಡ್ಬೋದು, ಓಕೆನಾ. ಸೊ ಚೆನ್ನಾಗಿದೆ ಗ್ಲೋ ಬಾಕ್ಸ್ ಕೂಡ. ಸನ್ ರೂಫ್ ಅಂತ ಬಂದಾಗ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ವೆಂಟಿಲೇಟೆಡ್ ಸೀಟ್ಸು ಇದಕ್ಕೆ ಎಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಬಟನ್ಸು ಇಲ್ಲಿ ಕೊಟ್ಟಿದ್ದಾರೆ. ವೆಂಟಿಲೇಟೆಡ್ ಸೀಟ್ಸ್ದು ಬಟನ್ನು ನಿಜವಾಗ್ಲೂ ಈ ಸೆಗ್ಮೆಂಟಲ್ಲಿ ವೆಂಟಿಲೇಟೆಡ್ ಸೀಟ್ಸು, ಅದು ಕೂಡ ಸ್ಕೋಡಾದವ್ರು ಕೊಟ್ಟಿರೋದು. ನಿಜವಾಗ್ಲೂ ಖುಷಿ ಪಡೋ ವಿಚಾರ. ಯಾರೆಲ್ಲ ಸ್ಕೋಡಾ ಲವರ್ಸ್ ಇದ್ದೀರಾ ಡೈರೆಕ್ಟಾಗಿ ಬಂದು ಒಂದ್ಸಲಿ ಗಾಡಿ ನೋಡಿ, ನಿಜವಾಗ್ಲೂ ಇಷ್ಟಪಡ್ತೀರಾ. 3 ಲೇಯರ್ ಡ್ಯಾಶ್ಬೋರ್ಡ್ ಅಂತ ಹೇಳಿದೆ. ಸೊ ಇದನ್ನು ಐ ಥಿಂಕ್ ಹೊರಗಡೆ ಕಲರ್ ಏನಿದೆ ಅದಕ್ಕೆ ಇದು ಮ್ಯಾಚ್ ಆಗ್ತಾ ಇದೆ ಇದರಲ್ಲಿ. ಈ ಲೇಔಟ್ ಆ್ಯಕ್ಚುಲಿ ಚೆನ್ನಾಗಿದೆ, ಕನ್ಸೋಲ್ ನೋಡ್ತಿರ್ಬೋದು. ಒಳಗಡೆ ಬಂದ್ಬಿಟ್ಟು ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಈ ಬಾಟಲ್ ಹೋಲ್ಡರ್ ಏನು ನೋಡ್ತಾ ಇದ್ದೀರಾ, ಓಕೆನಾ. ಸೊ ಇದರಲ್ಲಿ ಕೆಳಗಡೆ ಬಂದ್ಬಿಟ್ಟು ಗ್ರಿಪ್ಪರ್ ಕೊಟ್ಟಿದ್ದಾರೆ. ಈಸಿಯಾಗೆ ಬಾಟಲ್ನ ಇದೇ ಥರ ರಿಮೂವ್ ಮಾಡ್ಕೋಬೋದು ನೋಡಿ. ಒಂದು ಕೈಲಿ ಓಡಿಸ್ತಾ ಬಾಟಲ್ ಕ್ಯಾಪ್ನ ಈಸಿಯಾಗಿ ರಿಮೂವ್ ಮಾಡ್ಕೋಬೋದು. ಆ್ಯಂಡ್ ಪಾರ್ಕಿಂಗ್ ಬ್ರೇಕ್ ನೋಡ್ತಿರ್ಬೋದು, ರೈಟ್ ಪ್ಲೇಸಲ್ಲಿ ಪ್ಲೇಸ್ ಮಾಡಿದ್ದಾರೆ. ಈ ಒಂದು ವೈರ್ಲೆಸ್ ಚಾರ್ಜರು ಇದಕ್ಕೂ ಕೂಡ ಆ್ಯಂಟಿ ಸ್ಲಿಪ್ ಮ್ಯಾಟ್ನ ಕೊಟ್ಟಿದ್ದಾರೆ. 12 ವೋಲ್ಟ್ಸ್ದು ಅಡಾಪ್ಟರ್ದು ಸಾಕೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಇದು 6 ಸ್ಪೀಡ್ ಆಟೋಮೆಟಿಕ್ಕು, 6 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಕೂಡ ಬರುತ್ತೆ. ಸೊ ಎರಡರಲ್ಲೂ ಆಟೋಮೆಟಿಕ್ ಆ್ಯಸ್ ವೆಲ್ ಆಸ್ ಮ್ಯಾನ್ಯುವಲ್ ಎರಡರಲ್ಲೂ ಕೂಡ 6 ಸ್ಪೀಡೇ ಕೊಟ್ಟಿರುವಂಥದ್ದು. ಐ ಥಿಂಕ್ ಓವರಾಲ್ ಆಗಿ ಸಕ್ಕದಾಗಿದೆ. 6 ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಸೇಫ್ಟಿ ಅಂತ ಬಂದಾಗ ಯಾವುದೇ ರೀತಿ ಕೊರತೆ ಇಲ್ಲ. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಒಟ್ಟಿನಲ್ಲಿ ಯಾರಾದರೂ ಗಾಡಿ ನೋಡಬೇಕು ಅಂತಿರೋರು ಡೈರೆಕ್ಟಾಗಿ ವಿಸಿಟ್ ಮಾಡಿ ನೋಡ್ಬೋದು. ಟಿಕೆಟ್ ಹೋಲ್ಡರ್ ಕೂಡ ಕೊಟ್ಟಿದ್ದಾರೆ. ಫಾಸ್ಟಾಗಿ ಬೇಕಾದರೂ ನೀವು ಇಲ್ಲಿ ಕ್ಲಿಕ್ ಮಾಡ್ಬೋದು. ಅಥವಾ ಏನಾದರೂ ತೊಗೊಂಡ್ರಿ ಅಂತ ಹೇಳಿದ್ರೆ ಎಸೆನ್ಷಿಯಲ್ಸು ಅಥವಾ ನೀವು ಪೆಟ್ರೋಲ್
ಹಾಕ್ಸ್ತೀರಾ ಅದನ್ನೆಲ್ಲ ಕೌಂಟ್ ಮಾಡುವಂಥ ಒಂದು ಅಭ್ಯಾಸ ಇದೆ ಅಂತ ಹೇಳಿದ್ರೆ ಇದನ್ನೆಲ್ಲ ಸ್ಲಿಪ್ನ ಇಲ್ಲಿ ಹಾಕ್ಬೋದು. ಅಥವಾ ನೀವು ಪೆಟ್ರೋಲ್ ಸ್ಲಿಪ್ಸ್ನ ಇಡುವಂಥ ಅಭ್ಯಾಸ ಇದೆ ಅಂತ ಹೇಳಿದ್ರೆ ಅದನ್ನೆಲ್ಲ ಇಲ್ಲಿ ಇಟ್ಕೊಬೋದು. ಕೀ ನೋಡ್ತೀರಾ ಅಂತ ಹೇಳಿದ್ರೆ ಕೀ ಈ ಥರ ಇದೆ ನೋಡ್ತಿರ್ಬೋದು, ಡೀಸೆಂಟ್ ಆಗಿದೆ ಕೀ. ಹಿಂದೆಗಡೆ ಲೋಗೋ ಬರುತ್ತೆ, ಫ್ಲಿಪ್ ಕೀ. ಸಣ್ಣ ಪುಟ್ಟ ಐಟಮ್ ಇಡ್ತೀರಾ ಅಂತ ಹೇಳಿದ್ರೆ ಅಥವಾ ಲೋಗೋ ಅಥವಾ ಒಂದು ಐಡಲ್ ಇಡ್ತೀರಾ ಅಂತ ಹೇಳಿದ್ರೆ ಗಣೇಶ ಅದನ್ನು ಇಲ್ಲಿ ಸ್ಟಿಕ್ ಮಾಡೋದಕ್ಕೋಸ್ಕರ ಒಂಥರ ಸ್ಪೇಸ್ ಥರನೇ ಕೊಟ್ಬಿಟ್ಟಿದ್ದಾರೆ. ಚೆನ್ನಾಗಿದೆ ಒಳಗಡೆ. ಒಟ್ಟಿನಲ್ಲಿ ಓವರಾಲ್ ಆಗಿ ಹೇಳಬೇಕಂತ ಹೇಳಿದ್ರೆ ಸಕ್ಕದಾಗಿದೆ, ಪೈಸಾ ವಸೂಲ್ ಅಂತ ಹೇಳ್ತೀನಿ. ಸ್ಕೋಡಾ ಲವರ್ಸ್ ಎಲ್ಲ ಖಂಡಿತವಾಗ್ಲೂ ಈ ಗಾಡಿನ ಜಸ್ಟ್ ನೋಡೋದೆಲ್ಲ ಬಂದು ತೊಗೋಬೇಕು ಅಂತ ಹೇಳ್ತೀನಿ. ಯಾಕೆಂದರೆ ಏನೂ ಕೊರತೆ ಇಲ್ಲ ಗುರು. ಒಂದು ಅಫಿಷಿಯಲ್ ಕಾರು, ನೋಡೋದಕ್ಕೂ ಚೆನ್ನಾಗಿರುತ್ತೆ, ಡ್ರೈವಿಂಗ್ ಚೆನ್ನಾಗಿರುತ್ತೆ, ಹ್ಯಾಂಡ್ಲಿಂಗ್ ಚೆನ್ನಾಗಿರುತ್ತೆ, ಆ್ಯಂಡ್ ಫ್ಯೂಚರ್ಸ್ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಇನ್ಕ್ಲೂಡಿಂಗ್ ಲುಕ್ಕು ಕೂಡ ಚೆನ್ನಾಗಿದೆ. ಆ್ಯಂಡ್ ಡ್ಯಾಶ್ಬೋರ್ಡ್ ಲೇಔಟ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಏನಪ್ಪ ಅಂತ ಹೇಳಿದ್ರೆ ಫ್ರಂಟ್ ರೋನ ತುಂಬ ಫೋಕಸ್ ಮಾಡಿದ್ದಾರೆ, ಸೆಕೆಂಡ್ ರೋ ಡೀಸೆಂಟ್ ಆಗಿದೆ, ಸ್ಪೇಸು ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ಹೋಗಲ್ಲ. ಸೊ ಅದ್ರ ಬದಲಿಗೆ ಸ್ವಲ್ಪ ಬೂಟ್ ಸ್ಪೇಸ್ನೇ ಕಮ್ಮಿ ಮಾಡಿ ಸೆಕೆಂಡ್ ರೋ ಇನ್ನಷ್ಟು ಎನ್ಶ್ಯೂರ್ ಮಾಡಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸುತ್ತೆ. ಬಟ್ ಇನ್ಯೋ ಆಬ್ವಿಯಸ್ಲಿ ನೀವು ಕೂತ್ಕೊಳ್ಳೋಕ್ಕಾಗಲ್ಲ, ಆ ಥರ ಏನಿಲ್ಲ, ಆರಾಮಾಗಿ ಕೂತ್ಕೊಂಡು ಲಾಂಗ್ ಡ್ರೈವ್ಸ್ ಕೂಡ ಮಾಡ್ಬೋದು. ಸೊ ಒಟ್ಟಿನಲ್ಲಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸ್ಕೋಡಾ ಲವರ್ಸ್ಗೋಸ್ಕರ ಒಂದು ಧಮಾಕ ಕಾರ್ನ ಸ್ಕೋಡಾದವರು ಲಾಂಚ್ ಮಾಡಿದ್ದಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ಬಾಯ್.